ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆನ್ವಿಕ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವ ರುಚಿಕರವಾದ ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕಡಲೆ, ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಮೆಂತ್ಯ ಹಾಗೂ ತೆಂಗಿನಕಾಯಿ ತುರಿ ನಾವು ರುಬ್ಕೊಳ್ಳೋಕೆ ಯೂಸ್ ಮಾಡೋಣ. ಮೊದಲಿಗೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಚಿಲ್ಲಿ ಪೌಡರ್ನ ಮೀನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮುಂಚೆನೇ ಮಾಡೋದ್ರಿಂದ ಮೀನಿಗೆ ರುಚಿ ಹಿಡ್ದಿರುತ್ತೆ. ಈಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ್ಮೇಲೆ ಇದಕ್ಕೆ ನಾನು ಕರಿಬೇವು ಹಾಗೂ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಮೀನಿನ ವಾಸನೆ ಕಮ್ಮಿ ಮಾಡಿ ಒಳ್ಳೆ ಸುವಾಸನೆ ಕೊಡುತ್ತೆ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಏನೇನೆಲ್ಲ ಸಾಮಗ್ರಿಗಳನ್ನ ರುಬ್ಬಕ್ಕೆ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಮೆಂತ್ಯ, ಕಡಲೆ ಹಾಗೂ ಸಾಂಬಾರು ಪುಡಿ ಎಲ್ಲನೂ ಹಾಕ್ಕೊಂಡು ನಾವು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಕಾಯಿ ಮಸಾಲೆನ ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಮೀನಿನ ಸಾಂಬಾರನ್ನ ನಾವು ಮಾಡಿದ ಕೂಡಲೇ ತಿನ್ನೋಕ್ಕಿಂತ ಸ್ವಲ್ಪ ಟೈಮ್ ಬಿಟ್ಟು ತಿಂದರೆ ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆತು ಮೀನಿನ ಸಾರು ಇನ್ನೂ ತುಂಬ ರುಚಿಯಾಗಿರುತ್ತೆ. ಈಗ ನಾವು ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ನೀರು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡೋಣ. ಸಾಂಬಾರು ಈ ರೀತಿ ಚೆನ್ನಾಗಿ ಕುದಿವಾಗ ನಾವು ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಳೋಣ. ಮೀನು ಸಾಂಬಾರಿಗೆ ಪ್ಲಸ್ ಅಂದ್ರೆ ಹುಣಸೆ ಹುಳಿ ಇದ್ದಷ್ಟು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದ್ಮೇಲೆ ನಾವು ಇದಕ್ಕೆ ಮುಂಚೆನೇ ಮಸಾಲೆ ಹಾಕಿಟ್ಕೊಂಡಿದ್ವಲ್ಲ ಮೀನನ್ನ, ಆ ಮೀನುಗಳನ್ನ ಹಾಕ್ತಾ ಹೋಗೋಣ. ನಾವು ಹುಳಿ ಮತ್ತು ಮಸಾಲೆ ಚೆನ್ನಾಗಿ ಬೆಂದ ನಂತರ ಮೀನು ಸೇರಿಸೋದ್ರಿಂದ ಮೀನಿನ ತುಂಡುಗಳು ಹೊಡ್ಕೊಳ್ಳಲ್ಲ. ಆವಾಗ ಮೀನು ಹಾಕ್ಕೊಂಡ್ಮೇಲೆ ನಾವು ಪದೇ ಪದೇ ಪಾತ್ರೆನ ತಿರುಗಿಸೋದು ಬೇಡ, ಆವಾಗ ಮೀನು ತುಂಡುಗಳಾಗೋಗ್ತವೆ. ಸೊ ನಾವು ಸುಮ್ಮನೆ ಲೈಟಾಗಿ ಒಂದೆರಡು ಸಲ ತಿರ್ಕೊಂಡ್ರೆ ಸಾಕು. ನಮಗೆ ಮೀನು ತುಂಬ ಹೊತ್ತು ಕುದಿಯೋದು ಬೇಡ, ಒಂದು 5 ನಿಮಿಷಕ್ಕೆ ಮೀನು ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿದ್ರ ಫ್ರೆಂಡ್ಸ್, ನಾವು ಮನೆಯಲ್ಲೇ ಹೇಗೆ ಮೀನು ಸಾರನ್ನ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.